ಕೇತುಗ್ರಸ್ತ ಚಂದ್ರಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಗೆ ಈಗ ಮತ್ತೋರ್ವ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ. ಚಂದ್ರಗ್ರಹಣದ ವಿಶೇಷತೆಗಳನ್ನು ತಿಳಿಸಿಕೊಡೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ಕಾರ ಸರ್, ಚಂದ್ರಗ್ರಹಣದ ಬಗ್ಗೆ ನಮ್ಮ ಜಗನ್ನಾಥ ವೆಂಕಟರಾಮಯ್ಯ ಅವರು, ಇಸ್ರೋದ ಮಾಜಿ ವಿಜ್ಞಾನಿಗಳು, ಅವರು ಚಂದ್ರಗ್ರಹಣವನ್ನ ವಿಜ್ಞಾನ ಯಾವ ರೀತಿಯಾಗಿ ನೋಡುತ್ತೆ ಅಂತ ಹೇಳ್ತಾ ಇದ್ರು. ಚಂದ್ರಗ್ರಹಣದಿಂದಾನೇ ಆರಂಭ ಮಾಡೋಣ ಸರ್. ಜ್ಯೋತಿಷ್ಯ ಶಾಸ್ತ್ರ ಚಂದ್ರಗ್ರಹಣವನ್ನ, ಇವತ್ತು ನಡೀತಾ ಇರುವಂತಹ ಈ ಕೇತುಗ್ರಸ್ತ ಚಂದ್ರಗ್ರಹಣವನ್ನ ಯಾವ ರೀತಿಯಾಗಿ ನೋಡುತ್ತೆ, ಅದನ್ನ ವಿವರವಾಗಿ ತಿಳಿಸಬಹುದಾ ಅಂತ ಹೇಳಿ ಸುಬ್ರಹ್ಮಣ್ಯ ಸರ್. ಇವತ್ತು ಫಾಲ್ಗುಣ ಶುಕ್ಲ ಪೌರ್ಣಿಮೆ. ಯಾವಾಗ್ಲೂ ಚಂದ್ರಗ್ರಹಣ ಹುಣ್ಣಿಮೆ ದಿವಸ ಆಗತ್ತೆ, ಸೂರ್ಯಗ್ರಹಣ ಅಮಾವಾಸ್ಯೆ ದಿವಸ ಆಗತ್ತೆ. ಆದ್ರಿಂದ ಇವತ್ತು ಚಂದ್ರಗ್ರಹಣ ಕೇತುಗ್ರಸ್ತ. ಯಾಕೆ ಅಂದ್ರೆ ಚಂದ್ರ ಮತ್ತೆ ಕೇತು ಸಿಂಹ ರಾಶಿಯಲ್ಲಿ ಒಟ್ಟಿಗೆ ಇರೋದ್ರಿಂದ ಇದಕ್ಕೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಒಟ್ಟಾರೆ ಪ್ರಪಂಚದಲ್ಲಿ ಸ್ಪರ್ಶಕಾಲ 3 ಗಂಟೆ 13 ನಿಮಿಷ, ಮಧ್ಯಕಾಲ 5 ಗಂಟೆ, ಮೋಕ್ಷಕಾಲ 6:47 ರಾತ್ರಿ. ಒಟ್ಟಾರು 3 ಗಂಟೆ 30 ನಿಮಿಷದ ಕಾಲ ಈ ಗ್ರಹಣ ಇರುತ್ತೆ. ಆದರೆ ಬೆಂಗಳೂರಿನಲ್ಲಿ ಚಂದ್ರೋದಯ ಆಗೋದೇನೆ 6:28ಕ್ಕೆ ಸಾಯಂಕಾಲ, ಮೋಕ್ಷ 6:47. ಸೊ 6:28ರಿಂದ 6:47 ಬಹಳ ಶಾರ್ಟ್ ಪೀರಿಯಡ್. ಆ ಕಾಲದಲ್ಲಿ ಈ ಗ್ರಹಣ ಇರೋದ್ರಿಂದ ಮತ್ತೆ ಪುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಗ್ರಹಣ ಸಂಭವ ಆಗಿರೋದ್ರಿಂದ ಹೆಚ್ಚಿನ ಒಂದು ಭಯ ಆತಂಕ ಏನು ಈ ಗ್ರಹಣದ ಬಗ್ಗೆ ಇಲ್ಲ. ಹೆಚ್ಚಿನ ರಿಚುವಲ್ಸ್ ಏನು ಇರೋದಿಲ್ಲ. ಯಾಕಂದ್ರೆ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಕ್ ಹೋದ್ರೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಮೋಕ್ಷ ಕಾಲ ಬಂದ್ಬಿಟ್ಟಿರುತ್ತೆ. ಇನ್ನೊಂದ್ಸಲ ಸ್ನಾನಕ್ಕೆ ಹೋಗ್ಬೇಕು. ಆ ಮಧ್ಯದಲ್ಲಿ ತರ್ಪಣ ಕೊಡೋದು, ದಾನ ಧರ್ಮ ಮಾಡೋದು, ಯಜ್ಞ ಯಾಗಾದಿಗಳನ್ನ ಮಾಡೋದು ಆಗದೇ ಇರೋದ್ರಿಂದ ಈ ಗ್ರಹಣಕ್ಕೆ ಹೆಚ್ಚಿನ ಒಂದು ಭಯ ಭೀತಿ ಯಾವುದು ಉಂಟು ಮಾಡುವಂತ ಪವರ್ ಇಲ್ಲ. ಹಾಗಾಗಿ ಒಟ್ಟಾರೆ ನಾವು ಗ್ರಹಣವನ್ನ ಆಚರಣೆ ಮಾಡಬೇಕು. ಆಚರಣೆ ಮಾಡೋದ್ರಿಂದ ನಾವು ಸ್ಪರ್ಶ ಕಾಲದಲ್ಲಿ ನೋಡಿಕೊಂಡು ಮೋಕ್ಷ ಕಾಲ 6:47 ಆದಮೇಲೆ ಸ್ನಾನಬಂಧ ಮಾಡಿ ಮನೆಯನ್ನು ಶುದ್ಧಿ ಮಾಡಿಕೊಳ್ಳೋದು ಒಳ್ಳೆಯದು. ಅದರ ನಂತರ ಏನಾದರೂ ಫಲಹಾರ ಆಹಾರವನ್ನು ಸ್ವೀಕಾರ ಮಾಡ್ಬೋದು. ಈ 6:47 ಆದಮೇಲೆ ನಾರ್ಮಲ್ ಲೈಫ್ ಶುರುವಾಗತ್ತೆ. ಯಾವುದಕ್ಕೂ ಭಯ ಭೀತಿ ಏನು ಬೇಕಾಗಿಲ್ಲ. ಸಿಂಹರಾಶಿಯವರು ಮಾತ್ರ ಅವ್ರಿಗೇನಾದ್ರು ಆತಂಕ ಇದ್ದ ಪಕ್ಷದಲ್ಲಿ ಸ್ನಾನ ಎಲ್ಲ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಚಂದ್ರನಿಗೆ ಅಕ್ಕಿ ಮತ್ತೆ ಕೇತುವಿಗೆ ಹುರಳಿ, ಈ ಅಕ್ಕಿ ಮತ್ತು ಹುರುಳಿಯನ್ನು ದಾನ ಮಾಡೋದ್ರಿಂದ ಅವರು ಏನಾದ್ರೂ ಆತಂಕ ಇದ್ರೆ ಅದರಿಂದಾನು ಹೊರಗೆ ಬರ್ಬೋದು. ಚಂದ್ರ ಮನಸ್ಸಿಗೆ ಕಾರಕ ಗ್ರಹ ಆದ್ದರಿಂದ ಅವರ ಮನಸ್ಸಿನ ಮೇಲೆ ಏನೋ ಒಂದು ಆತಂಕ ಇರುತ್ತಲ್ಲ, ನಮ್ಮ ರಾಶಿಗೆ ನನಗೆ ಈ ಗ್ರಹಣ ಏನಾದ್ರೂ ಎಫೆಕ್ಟ್ ಆಗತ್ತೆ ಅಂತ. ಅದರಿಂದಾಗಿ ದಾನ ಧರ್ಮ ಮಾಡೋದ್ರಿಂದ ಹಾಗೇನೆ ಜಪ ತಪ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಯಾವುದಕ್ಕೂ ಹೆದರ್ಬೇಕಾಗಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವಾಗ್ಲೇ ಉಲ್ಲೇಖ ಮಾಡಿದ್ರಿ, ಭಾರತದಲ್ಲಿ ಗೋಚರದ ಸಮಯ ಬಹಳ ಕಡಿಮೆ ಇದೆ ಅಂತ ಹೇಳಿ. ಅಂದ್ರೆ ಈಗ ಗೋಚರ ಇಲ್ಲ ಅಂತಂದ್ರೆ ಗ್ರಹಣದ ಆಚರಣೆ ಇಲ್ಲ ಅನ್ನೋದನ್ನ ಹಲವು ಜ್ಯೋತಿಷಿಗಳು ಹೇಳೋದನ್ನ ನಾನು ಕೇಳಿದ್ದೀನಿ. ಈಗ ಇಲ್ಲಿ ನಮ್ಮಲ್ಲಿ ಗೋಚರ ಇರೋದೇ 19 ನಿಮಿಷ. ಇದು ಹೇಗ್ ನಿರ್ಧಾರ ಆಗತ್ತೆ ಅಂತ ಹೇಳಿ, ಎಷ್ಟು ಸಮಯ ಗೋಚರ ಇದ್ರೆ ಆಚರಣೆ ಮಾಡಬೇಕು, ಎಷ್ಟು ಕಡಿಮೆ ಸಮಯದವರೆಗೆ ಗೋಚರ ಇದ್ರೆ ಆಚರಣೆ ಮಾಡಬಾರ್ದು, ಇದನ್ನ ಹೇಗ್ ನಿರ್ಧಾರ ಮಾಡುತ್ತೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ ಸರ್? ಒಟ್ಟಾರೆ ಪ್ರಪಂಚದಲ್ಲಿ ಸ್ಪರ್ಶಕಾಲ 3:13, 3 ಗಂಟೆ 13 ನಿಮಿಷ ಮಧ್ಯಾಹ್ನ ಪ್ರಾರಂಭ. ಆದರೆ ಚಂದ್ರೋದಯ ಆದಾಗ್ಲೇ ನಮಗೆ ಗ್ರಹಣ ಇದೆ ಅಂತ ಗೊತ್ತಾಗೋದು. ಬೆಂಗಳೂರಿನಲ್ಲಿ ಚಂದ್ರೋದಯ ಆಗೋದು 6:28 ಆದ್ರಿಂದ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದು 6:28ರಿಂದ 6:47. ಆದ್ರಿಂದ ಬೆಂಗಳೂರಿನವರು 6:28ರಿಂದ 6:47 ಮಾತ್ರ ಇದನ್ನ ಆಚರಣೆ ಮಾಡಬೇಕೆ ಹೊರತು ನಮಗೆ ಕಾಣಿಸದೇ ಇರೋ 3:13ರಿಂದ ಏನು ನಾವು ಆಚರಣೆ ಮಾಡಬೇಕಾಗಿಲ್ಲ. ಅವಾಗ್ಲಿಂದಾನೇ ನಾವು ಸ್ನಾನ ಮಾಡಿ ಕೂತ್ಕೊಂಡು ಜಪತಪ ಮಾಡ್ಕೋಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ಬೆಂಗಳೂರು ಜನಕ್ಕೆ 6:28ರಿಂದ 6:47 ಆದ್ರಿಂದ ಹೆಚ್ಚಿನ ಒಂದು ರಿಚುವಲ್ಸ್ ಏನು ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಅವರು ಮೋಕ್ಷ ಆದ ಮೇಲೆ ಸ್ನಾನ ಮಾಡಿದ್ರೆ ಸಾಕು. ಅದರ ನಂತರ ಏನು ಮನೆ ಶುಚಿ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡಿದ್ರೆ ಸಾಕು ಅಂತ ಹೇಳ್ತಾ ಇರೋದು. ಓಕೆ, ಈ ಊಟ ಉಪಚಾರದ ವಿಚಾರಕ್ಕೆ ಬಂದ್ರೆ ಕೆಲವರೆಲ್ಲ ಹೇಳಿದ್ರು ಮಧ್ಯಾಹ್ನದಿಂದಲೇ ಏನು ಸೇವಿಸುವುದಕ್ಕೆ ಹೋಗದೆ ಇದ್ರೆ ಒಳ್ಳೆಯದು ಅಂತ ಹೇಳಿ. ತಾವೇನು ಹೇಳ್ತೀರಿ ಅಂತ ಹೇಳಿ?
ಗ್ರಹಣ ಇರೋ ಸಮಯದಲ್ಲಿ ಹೊಟ್ಟೆನಲ್ಲಿ ಆಹಾರ ಇರಬಾರದು ಅನ್ನೋ ಒಂದೇ ಉದ್ದೇಶಕ್ಕೆ 12 ಗಂಟೆ ಮುಂಚೆನೆ ಊಟ ಮಾಡಿದ್ರೆ ಆ 12:28 ಬರೋ ಅಷ್ಟೊತ್ತಿಗೆ ನಮ್ಗೆಲ್ಲ ಜೀರ್ಣ ಆಗಿರುತ್ತೆ, ಹೊಟ್ಟೆ ಖಾಲಿ ಇರುತ್ತೆ. ಹಾಗಾಗಿ ಆಹಾರ ನಾವು ತಿಂದಿದರ ಒಂದು ದುಷ್ಪರಿಣಾಮ ಏನು ಹೊಟ್ಟೆ ಮೇಲೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ 12 ಗಂಟೆ ಮುಂಚೆನೆ ಆಹಾರ ಸೇವನೆ ಮಾಡಿ ಅಂತ ಇದನ್ನ ಹೇಳಿರೋದು. ಆದ್ರಿಂದ ಗ್ರಹಣ ಆಗೋ ಟೈಮ್ದಲ್ಲಿ ನಮ್ಮ ಹೊಟ್ಟೆನಲ್ಲಿ ಆಹಾರ ತುಂಬಿಕೊಂಡಿರಬಾರ್ದು, ಹೊಟ್ಟೆ ಖಾಲಿ ಇದ್ರೆ ಯಾವುದೇ ಒಂದು ದುಷ್ಪರಿಣಾಮ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಹೇಳಿದ್ದಾರೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. 6:47 ಆದ್ಮೇಲೆ ಸ್ನಾನ ಆದ್ಮೇಲೆ ನೀವು ಬೇರೆ ಆಹಾರವನ್ನ ಪ್ರಿಪೇರ್ ಮಾಡಿಕೊಂಡು ತಿನ್ನೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಓಕೆ, ಈಗ ಸುಬ್ರಹ್ಮಣ್ಯ ಸರ್, ಈಗ ನೀವು ಬರೋದಕ್ಕಿಂತ ಮುಂಚೆ ದೇಗುಲಗಳ ಬಗ್ಗೆ ಒಂದು ಚರ್ಚೆ ಆಗ್ತಾ ಇತ್ತು. ದೇವಸ್ಥಾನದ ಬಹುತೇಕ ದೇಗುಲಗಳ ಬಾಗಿಲುಗಳನ್ನು ಕ್ಲೋಸ್ ಮಾಡಲಾಗಿದೆ, ದರ್ಬೆಯನ್ನ ಹಾಕಿ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಕೆಲವು ಕಡೆಗಳಲ್ಲಿ ಗ್ರಹಣ ಮೋಕ್ಷ ಆದ ನಂತರದಲ್ಲಿ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ, ಇನ್ನು ಕೆಲವು ಕಡೆಗಳಲ್ಲಿ ನಾಳೆನೇ ಪೂಜೆ ಪುನಸ್ಕಾರ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೇಗುಲಗಳ ಬಾಗಿಲುಗಳನ್ನ ಬಂದ್ ಮಾಡೋದು ಯಾವ ಕಾರಣಕ್ಕಾಗಿ, ಅದರ ಹಿಂದೆ ಇರುವಂತಹ ಧಾರ್ಮಿಕ ನಂಬಿಕೆಗಳು ಏನು ಅಂತ ಹೇಳಿ ಸರ್. ದೇವಸ್ಥಾನದಲ್ಲಿ ಯಾವಾಗಲೂ ನಾವು ಬಾಗಿಲು ಓಪನ್ ಮಾಡಿ ಇಟ್ಕೊಂಡಿದ್ರೆ ಭಕ್ತಾದಿಗಳು ಬಂದೇ ಬರ್ತಾರೆ. ಬರೋ ಭಕ್ತಾದಿಗಳೇ ಬೇಡ ಬರಬೇಡಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಬರ್ಬೇಕಾದ್ರೆ ಒಂದು ಹಣ್ಣನ್ನು ಪದಾರ್ಥವನ್ನು ತಂದು ನೈವೇದ್ಯ ಮಾಡ್ಕೊಡಿ ಅಂತ ಹೇಳ್ತಾರೆ, ನಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಅಂತಾರೆ, ಪೂಜೆ ಮಾಡಿ ಅಂತಾರೆ. ಆ ಗ್ರಹಣ ಕಾಲದಲ್ಲಿ ಅಶೌಚ ಅನ್ನೋ ಆಚರಣೆ ಇರೋದ್ರಿಂದ ನಾವು ಅಶೌಚಿಗಳಾಗಿ ಶೌಚವಾಗಿರುವ ದೇವರನ್ನ ಮುಟ್ಕೊಂಡು ಪೂಜೆ ಮಾಡೋದು ಒಳ್ಳೇದಲ್ಲ ಅನ್ನೋದು ಒಂದು ತಾತ್ಪರ್ಯ. ಎರಡನೇದಾಗಿ ಯಾವ ಆಹಾರವನ್ನು ನಾವು ತಿನ್ನೋದಿಲ್ವೋ ಆ ಟೈಮ್ನಲ್ಲಿ ದೇವರಿಗೆ ಅದನ್ನ ಸಮರ್ಪಣೆ ಮಾಡೋದು ಕೂಡ ಅದು ಶಾಸ್ತ್ರೋಕ್ತ ಅಲ್ಲ. ಅದಕ್ಕೋಸ್ಕರವಾಗಿ ಗ್ರಹಣ ಕಾಲದಲ್ಲಿ ಬಾಗಿಲು ಮುಚ್ಚೋ ಉದ್ದೇಶ ಏನಪ್ಪಾ ಅಂದ್ರೆ ಈ ನೈವೇದ್ಯ ಮಾಡೋದು, ಪೂಜೆ ಮಾಡೋದು, ಸಂಕಲ್ಪ ಮಾಡೋದು ಇದು ಯಾವುದೂ ಸರಿಯಲ್ಲ ಅನ್ನೋದು. ಅದಾದ ಮೇಲೆ ಮತ್ತೆ ಪುಣ್ಯಾಹವಾಚನ ಅಂತ ದೇವಸ್ಥಾನದಲ್ಲಿ ಮಾಡ್ತಾರೆ. 6:47 ಆದ್ಮೇಲೆ ಆ ಶಾಸ್ತ್ರಿಗಳು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪುಣ್ಯಾಹವಾಚನ ಅಂದ್ರೆ ಸ್ಥಳ ಶುದ್ಧಿ, ದೇಹ ಶುದ್ಧಿ, ದೇವಾಲಯ ಶುದ್ಧಿ, ಆಮೇಲೆ ನಮ್ಮ ವಿಗ್ರಹ ಶುದ್ಧಿ ಮಾಡೋದಕ್ಕೋಸ್ಕರವಾಗಿ ಪುಣ್ಯಾಹವಾಚನ ಮಾಡಿಕೊಂಡು ಸ್ಥಳವನ್ನ ಶುದ್ಧಿ ಮಾಡಿಕೊಂಡು ದೇವರನ್ನ ಶುದ್ಧಿ ಮಾಡಿ ನಾವು ಶುದ್ಧರಾಗಿ ಆಮೇಲೆ ಪೂಜೆ ಆರಂಭ ಮಾಡಬಹುದು ಅನ್ನೋದು ಉದ್ದೇಶ. ಆದರೆ 6:47 ಆದ್ಮೇಲೆ ಕೆಲವು ದೇವಸ್ಥಾನ 7:30 ಕ್ಲೋಸ್ ಆಗುತ್ತೆ, 8 ಗಂಟೆ ಕ್ಲೋಸ್ ಆಗುತ್ತೆ. ಹಾಗಾಗಿ ಸಮಯ ಕಮ್ಮಿ ಇರೋದ್ರಿಂದ ಒಂದೇ ಸಲ ಬೆಳಿಗ್ಗೆನೆ ಓಪನ್ ಮಾಡಿ ಇವೆಲ್ಲ ಮಾಡ್ಕೊಳ್ಳೋಣ ಅನ್ನೋದು ದೃಷ್ಟಿಯಿಂದ ಅವತ್ತು ಕ್ಲೋಸ್ ಮಾಡಿ ಬೆಳಿಗ್ಗೆ ಓಪನ್ ಮಾಡಿ ಶುದ್ಧಿ ಮಾಡ್ಕೊಳ್ಳೋ ಕಾರ್ಯ ಅವ್ರು ಮಾಡ್ಕೋತಾರೆ ಅಂತ ಅನ್ಸತ್ತೆ. ಅವರವರಿಗೆ ಬಿಟ್ಟಿದ್ದದು, ಅವರವ್ರ ಮ್ಯಾನೇಜ್ಮೆಂಟ್ ಯಾವ ತರ ಡಿಸೈಡ್ ಮಾಡುತ್ತೋ ಆ ಪ್ರಧಾನ ಅರ್ಚಕರು ಏನ್ ಹೇಳ್ತಾರೋ ಅವ್ರ ಮಾತು ಕೇಳ್ಕೊಂಡು ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ಏನು ಆತಂಕ ಪಡುವಂಥದ್ದು ಏನೂ ಇಲ್ಲ. ಈಗ ಸುಬ್ರಹ್ಮಣ್ಯ ಸರ್, ನೀವು ಆಹಾರದ ಬಗ್ಗೆ ಹೇಳಿದ್ರಿ. ಈ ಆಹಾರವನ್ನ 12 ಗಂಟೆಯ ಒಳಗೆ ಸೇವಿಸಬೇಕು, ಆ ನಂತರದಲ್ಲಿ ಸೇವಿಸಬಾರ್ದು, ಗ್ರಹಣ ಕಾಲದಲ್ಲಿ ಹೊಟ್ಟೆ ಖಾಲಿಯಾಗಿರ್ಬೇಕು ಅಂತ ಹೇಳಿ. ಅಂದ್ರೆ ಆಹಾರ ಏನಾಗ್ಬಿಡತ್ತೆ ಅಂತ ಹೇಳಿ, ಯಾಕಂದ್ರೆ ಮೊದಲೇ ಪ್ರಿಪೇರ್ ಮಾಡಿದಂತ ಆಹಾರವನ್ನು ಸೇವಿಸಬಾರ್ದು ಅನ್ನುವಂಥ ಮಾತನ್ನ ಹೇಳ್ತಾರೆ. ಯಾವ ಕಾರಣಕ್ಕಾಗಿ? ಆಹಾರ ಹಾಳಾಗ್ಬಿಡುತ್ತೆ ಅಂತಾನ, ಅಥವಾ ಆಹಾರದ ಮೇಲೆ ಬೇರೆನಾದ್ರೂ ಪರಿಣಾಮಗಳಾಗತ್ತೆ ಅಂತಾನ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಥವಾ ನಮ್ಮ ನಂಬಿಕೆಗಳಲ್ಲಿ ಏನು ಉಲ್ಲೇಖ ಇದೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ದೇಹದಲ್ಲಿ ಆಹಾರ ಇರಬಾರ್ದು ಅಂತ ಯಾಕೆ ಹೇಳಿದ್ದು ಅಂದ್ರೆ ಈ ಗ್ರಹಣ ನಡೆಯೋ ಸಮಯದಲ್ಲಿ ಬೇರೆ ಬೇರೆ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಆ ಹೊಟ್ಟೆ ಒಳಗು ಈಗ ಫಾರ್ ಎಕ್ಸಾಂಪಲ್ ಒಂದು ಮಕ್ಕಳಿರ್ಬೋದು, ಗರ್ಭಿಣಿ ಇರ್ಬೋದು, ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಬೇಕು ಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಏನಾಗ್ತಾರೆ ಅವರು, ಈಗ 6:47ಕ್ಕೆ ಪ್ರಾರಂಭ ಆಗತ್ತೆ ಅಂತ ಹೇಳಿದ್ರೆ ನಾನು 6 ಗಂಟೆಗೆ ತಿಂದ್ರು ಏನಾಗಲ್ವಲ್ಲ, ಪರವಾಗಿಲ್ವಲ್ಲ, ತಿನ್ಬೋದಲ್ಲ ಅಂತ ಅನ್ಕೊಂಡು ತಿಂದು ಬಿಟ್ರೆ ಅದು ದೇಹದ ಒಳಗಡೆ ಆಹಾರ ಇದ್ದಾಗ ಈ ಚಂದ್ರ ಮತ್ತೆ ಕೇತು ಸೇರ್ಕೊಂಡು ಕೇತುಗ್ರಸ್ತ ಚಂದ್ರಗ್ರಹಣ ಆದ್ರಿಂದ ಆಹಾರದ ಮೇಲೆ ಅವರ ಒಂದು ರಿಯಾಕ್ಷನ್ ಏನು ಉಂಟಾಗ್ಬಿಟ್ಟು ದೇಹಕ್ಕೆ ತೊಂದರೆ ಆಗೋದು, ಅಜೀರ್ಣ ಆಗೋದು, ಅಥವಾ ತಿಂದಿದ ಆಹಾರಕ್ಕೆ ಜೀರ್ಣ ಆಗದೆ ಇರೋದು, ಬೇರೆ ಬೇರೆ ಸಮಸ್ಯೆ ಉಂಟು ಮಾಡೋದು ಆಗಬಾರದು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ಕೊಂಡು ಬಂದಿಯಾರಷ್ಟೇ ಹೊರತು ಬೇರೆ ಇನ್ನೇನು ಅಲ್ಲ. ಓಕೆ, ನಾನು ಇದೇ ಪ್ರಶ್ನೆಯನ್ನ ವಿಜ್ಞಾನಿಗಳಾಗಿರುವಂತಹ ಜಗನ್ನಾಥ್ ವೆಂಕಟರಾಮಯ್ಯ ಅವರಿಗೆ ಕೇಳಬೇಕು. ಈಗ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ, ನಮ್ಮಲ್ಲಿ ಆಚರಣೆಯಾಗಿ ಯಾವುದು ಪಾಲನೆಯಲ್ಲಿದೆ ಅನ್ನೋದನ್ನ ಇಷ್ಟು ಹೊತ್ತು ಸುಬ್ರಹ್ಮಣ್ಯ ಸರ್ ಹೇಳಿದ್ರು. ಬಟ್ ವಿಜ್ಞಾನ ಏನ್ ಹೇಳುತ್ತೆ ಅಂತ ಹೇಳಿ, ಆಹಾರ ಸೇವನೆ ಏನಾದ್ರೂ ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಆಗುತ್ತೆ ಅನ್ನುವಂಥ ಮಾತು ಬಂತು. ಹಂಗೇನಾದ್ರೂ ನಿಜಕ್ಕೂ ಆಗುತ್ತಾ? ಏನ್ ಪ್ರಕ್ರಿಯೆಗಳು ನಡೆಯುತ್ತೆ ಆಗಸದಲ್ಲಿ ಗ್ರಹಣದ ಸಂದರ್ಭದಲ್ಲಿ ಅಂತ ಹೇಳಿ ಸರ್? ಆಗಲಿ, ಪೂಜನೀಯ ಸುಬ್ರಹ್ಮಣ್ಯ ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಆಭಾರಿಯಾಗಿದ್ದೀನಿ. ತಾವು 2 ಅಂಶಗಳನ್ನು ಹೇಳಿದ್ರಿ, ನನಗೆ ಭಾಳ ಅದು ಇಷ್ಟ ಆಯಿತು. ಅದು ಈ ಬಾಗಿಲನ್ನ ಮುಚ್ಚುವಾಗ ಬಗ್ಗೆ.
ಬಾಗಿಲುಗಳನ್ನು, ದೇವಸ್ಥಾನದ ಬಾಗಿಲುಗಳನ್ನು ಮುಚ್ಚೋ ಬಗ್ಗೆ. ಕಳೆದ ಬಾರಿ ಇದೇ ಸಂವಾದದಲ್ಲಿ ಒಂದು ವೇಳೆ ಗ್ರಹಣ ಕಾಲದಲ್ಲಿ ವಿಕಿರಣಗಳು ಬರೋಲ್ಲ ಅನ್ನೋದು ಸಾಬೀತಾದರೆ ದೇವಸ್ಥಾನದ ಬಾಗಿಲುಗಳನ್ನ ತೆಗಿಲಿಕ್ಕೆ ನಾವು ಸಿದ್ಧರು ಅಂತ ನಮ್ಮ ಪೂಜನೀಯ ಜ್ಯೋತಿಷಾಸ್ತ್ರಜ್ಞರು ಇದರಲ್ಲೇ ಹೇಳಿದ್ದಾರೆ, ನಮ್ಮ ಈ ವೇದಿಕೆ ಅದರಲ್ಲೇ ಹೇಳಿದ್ದಾರೆ. ಅದು ಒಂದು ಕಡೆ ಇರಲಿ. ನೀವು ಹೇಳಿದ ಮಾತಿನಲ್ಲಿ ನನಗೆ ತುಂಬ ಇಷ್ಟ ಆದದ್ದು ಏನಂತಂದರೆ, ಆ ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನು ಮಾಡೋದಕ್ಕೆ ಸಮಯದ ದೃಷ್ಟಿಕೋನದಿಂದ ಈ ತೆರೆಯುವಿಕೆ ಮತ್ತು ಬಂಧಿಸೋದ್ರ ಬಗ್ಗೆ ಗರಿಕೆ ಹಾಕಿ ಕಟ್ತಾರೆ, ಅದಿರಲಿ, ಏನು ಪರವಾಗಿಲ್ಲ, ತೊಂದರೆ ಇಲ್ಲ. ಅದು ಬಹಳ ಸ್ಪಷ್ಟವಾಗಿ ನೀವು ಹೇಳಿದಂಥ ಒಂದು ಮಾತು ನನಗೆ ಅರ್ಥ ಆಗಿದೆ. ಏನಂದರೆ, ವ್ಯಾವಹಾರಿಕವಾಗಿ ದೇವಸ್ಥಾನದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಆ ಬಾಗಿಲನ್ನ ಹಾಕೋದು ತೆಗೆಯೋದು ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದರೆ ದೇವಸ್ಥಾನದಲ್ಲಿ ಒಂದು ರೀತಿಯಾದಂಥ ಕೆಟ್ಟ ಶಕ್ತಿಗಳು ಬಂದ್ಬಿಡ್ತು, ಅದು ಒಂದು ಮಾತು ಹೇಳಿದ್ರಲ್ಲಿ ನೀವು ಗಮನಿಸಿರಬೇಕು. ಅಶುಭವಾದಂತಹ ಜನ, ಅವರ ಸ್ಪರ್ಶ, ದೈವದತ್ತವಾದಂತಹ ಪೀಠಕ್ಕೆ, ಆ ಒಂದು ಪ್ರತಿಮೆಗೆ ಸ್ಪರ್ಶ ಆದಾಗ ಅಶುದ್ಧವಾಗುತ್ತೆ ಅನ್ನೋ ಪರಿಕಲ್ಪನೆ ಹೇಳಿದ್ರು. ನೋಡಿ, ಯಾವುದೇ ಧರ್ಮದ ಒಂದು ಪೂಜನೀಯ ಸ್ಥಳ ಅತ್ಯಂತ ಪವಿತ್ರವಾಗಿರುತ್ತೆ, ಅದನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾರೆ. ಆದ್ದರಿಂದ ನಾನು ಅದನ್ನು ತುಂಬ ಮೆಚ್ಚುತ್ತೇನೆ. ಅದು ಸರಿಯಾಗಿ ಒಪ್ಕೊಳ್ಳೋಂಥ ವಿಷಯ ಕೂಡ. ಇನ್ನು ಆಹಾರದ ವಿಷಯಕ್ಕೆ ಬಂದರೆ, ಈಗ ಏನಾಗಿದೆ, ಆಧುನಿಕ ಜೀವನ ಶೈಲಿಯಿಂದ ಬೆಂಗಳೂರಿನಲ್ಲಿ 10 ಜನದಲ್ಲಿ 8 ಜನಕ್ಕೆ ಶುಗರ್ ಪ್ರಾಬ್ಲಮ್ ಇದೆ. ಅಂದರೆ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ನಿರಂತರವಾದ ಜೀವನ ಶೈಲಿ ಬದಲಾದ ಕಾರಣಕ್ಕಾಗಿ ಆರೋಗ್ಯ ಹಾನಿ ಆಗ್ತಾಯಿದೆ. ಅದಕ್ಕೆ ಈ ಗ್ರಹಣ ಒಂದು 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 ಲೇಪನ ಹಾಕೋದು ಅಷ್ಟು ಸಮಂಜಸ ಅನಿಸುತ್ತೆ ನನಗೆ. ಯಾಕೆಂದರೆ ನೀವು ನೋಡಿ, ಸರಿಯಾಗಿ ಉಸಿರಾಡೋದೇ ಧ್ಯಾನ, ಸರಳ ಜೀವನವೇ ಉತ್ಕೃಷ್ಟವಾದ ಯೋಗ. ಇದನ್ನು ನಾನೇ ಒಂದು ಸೃಷ್ಟಿ ಮಾಡಿದಂಥ ಪದ್ಯದಲ್ಲಿ ನನ್ನ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ. ಸರಿಯಾಗಿ ಉಸಿರಾಡುವುದೇ ಧ್ಯಾನ, ಸರಳ ಜೀವನವೇ ಉತ್ಕೃಷ್ಟವಾದ ಯೋಗ, ಪರರಿಗೆ ಕೆಡುಕನ್ನು ಬಯಸದಿರುವುದೇ ದೀರ್ಘಾಯಸ್ಸು. ಇದನ್ನು ಯಾಕೆ ಹೇಳ್ತೀನಿ ನಾನು ಅಂತಂದರೆ, ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿರುವಂತಹ ಉದಾತ್ತವಾದ ಈ ದೇಹಗಳನ್ನು ಕಲೀಲಿಕ್ಕೆ ಅವಕಾಶ ಆಗ್ತಾಯಿದೆ. ಎಲ್ಲಿ ಅಂದರೆ, ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಜ್ಯೋತಿಷಾಸ್ತ್ರದ ಸಬ್ಜೆಕ್ಟ್ಗಳನ್ನು ಈಗ ಕಲೀಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಯೋಚನೆ ಮಾಡಿ, ಮೊದಲು ಇದಿರಲಿಲ್ಲ. ಇದು ಒಂದು ನಮ್ಮ ಇನ್ಫೋಸಿಸ್ ನಾರಾಯಣಮೂರ್ತಿ, ನನ್ನ ಸೀನಿಯರ್, ಅವ್ರು ಹೇಳ್ತಾಯಿದ್ರು, ಹಿಂದೆ ಒಂದು ಕಾಲದಲ್ಲಿ ಒಂದು ಹುಟ್ಟದ ಜಾತಕವನ್ನು ಪಡ್ಕೋಬೇಕಾದ್ರೆ ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ವೆಯ್ಟ್ ಮಾಡಬೇಕಾಗಿತ್ತು. ಈಗ ನೀವು ಅರ್ಧ ಗಂಟೆಯಲ್ಲಿ 1 ಗಂಟೆ ತೊಗೊಂಡ್ಬಿಡ್ತೀರ ಬರ್ತ್ ಸರ್ಟಿಫಿಕೇಟ್ನ. ನಾನು ಯಾಕಿದನ್ನು ಹೇಳ್ತೀನಿ ಅಂತಂದರೆ, ಈ ಆಧುನಿಕ ತಂತ್ರಜ್ಞಾನ ವಿಜ್ಞಾನ ನಮ್ಮ ಜೀವನದಲ್ಲಿ ಹೊಕ್ಕಿಬಿಟ್ಟಿದೆ. ಈಗ ಇಲ್ಲಿ ಭಾಳ ಮುಖ್ಯವಾಗಿ ನಾವು ಪರಿಗಣಿಸ್ಬೇಕಂದ್ರೆ ಗೊತ್ತಾ, ದೇವಸ್ಥಾನದ ಬಾಗಿಲಾಗಲಿ, ನಾವು ತಗೊಳ್ಳೋ ಆಹಾರದಲ್ಲೇ ಆಗಲಿ ಪರಿಗಣಿಸ್ಬೇಕಾದ ಏನಂತಂದರೆ, ಈ ಜ್ಯೋತಿಷಾಸ್ತ್ರ ಇರುವಂತಹ ವಿವಿಧ ಅಪಾರವಾದ ಜ್ಞಾನ ಭಂಡಾರವನ್ನು ಡಿಕೋಡ್ ಮಾಡಬೇಕು. ಇದು ಏನು ಹೇಳುತ್ತೆ? ಯಾಕೆಂದ್ರೆ ನಮ್ಮ ಪೂಜ್ಯ ಪದ್ಮಶ್ರೀ ಏನು ಹೇಳ್ತಾರೆ ಗೊತ್ತೇ, ಅವರು ಅರ್ಚಕನಿಗೆ ಅವನು ಹೇಳುವ ಮಂತ್ರದ ಅರ್ಥ ಗೊತ್ತಿಲ್ಲ ಅಂತ. ಅದೆಲ್ಲಿಗೆ ಬಂತದು ಅಂದರೆ, ಅರ್ಚಕರು ಆ ಮಂತ್ರವನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಪ್ರಶ್ನೆ ಏನಾಗುತ್ತೆ ಈಗ ಅಂದರೆ, ಹೆಚ್ಚು ಜನ ಮಕ್ಕಳು, ಹೆಚ್ಚು ಜನ ವಿದ್ಯಾರ್ಥಿಗಳು, ಈಗ ಮುಕ್ತ ವಿಶ್ವವಿದ್ಯಾಲಯ ಅಂತ ಹೇಳಿದೆ ನಾನು, ಜ್ಯೋತಿಷಾಸ್ತ್ರದ ಬಗ್ಗೆ ಅಧ್ಯಯನ ಶುರುವಾಗಿದೆ ಅಂತ. ನಮ್ಮಲ್ಲಿರುವಂತಹ ಅಪಾರವಾದ ಜ್ಞಾನವನ್ನು ಬಿಡಿಸಲಿಕ್ಕೆ ಶುರು ಮಾಡ್ತೀವಿ ನಾವು. ಆಗ ಸತ್ಯವಾದ ಉಳ್ಕೊಳ್ಳುತ್ತೆ, ಅದನ್ನು ನಾವು ಬಳಸಬೇಕಾಗುತ್ತೆ, ನಾವು ಇನ್ನೊರ್ಗೆ ಮಾದರಿ ಆಗ್ತೀವಿ. ರೈಟ್ ಸರ್. ಒಂದು ಚಿಕ್ಕ ಬ್ರೇಕ್ನ ಸಮಯ. ನನಗೆ ಸುಬ್ರಹ್ಮಣ್ಯ ಅವರ ಸರ್ ಬಳಿಯೂ ಬಹಳಷ್ಟು ಪ್ರಶ್ನೆಗಳನ್ನ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿ ಕೇಳೋದಿದೆ, ಜೊತೆಗೆ ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.